ನೋಡ್ರಿ ನಮ್ ಕೋಚ್ ನಮ್ ಬೈ 12 ವರ್ಷ ಆದ್ಮೇಲೆ ಕನಸ್ ಕಟ್ಟಿದ್ದು ಈ ವರ್ಷ ಇದ 10 ವರ್ಷ ಆತೇನ ಅಂದ್ರ ಇದ ಬಟರ್ಫ್ಲೈ ಅಂತಾರ ಇದಕ್ಕ. ಆಕ್ಚುಲಿ ಡಂಬಲ್ಸ್ ಹೊಡಿಬಹುದು. ಸದ್ಯಕ್ಕೆ ಈಗ ಅದ ಬಾಡಿ ಒಳಗ ಅಷ್ಟ ಇದಿರಂಗಿಲ್ಲ. ಅವ್ರ ಅಂಗಿ ಹಿಂದ ಏನೋ ಬ್ಯಾರೆ ಒಂದ ಗೊಂಬಿ ಐತಿ, ಗೊಂಬಿ ಹಿಂಗ್ ಮಾಡದೈತಿ. ವಿಡಿಯೋ ಏನ್ ಮಾಡತ್ತಿಲ್ಲ ಅಂತೇಳಿ ಇಲ್ಲೆಲ್ಲಾ ಪೈಲ್ವಾನ್ ಅಂತೇಳಿ ಒಂದ ವಿಡಿಯೋ ಮಾಡಿದ್ವಿ. ವಿಡಿಯೋ ಮಾಡಿ ಪೈಲ್ವಾನ್ ಗಿಲ್ವಾನ್ ಅಂತೇಳಿ ಸಾಂಗ್ ಕುಂಟ್ರಿಸಿ ಹಾಕಿದ್ದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರ ಗಿಚ್ ಆಗೋದೈತಿ. ಸೊ ಇವತ್ತ ನಮ್ಮ ಕೋಚ್ ಅಂದ್ರ ನಾನು ಜಿಮ್ ಮಾಡ್ತಿದ್ದೆ ಅವಾಗಿನ ಟೈಮ್ದಾಗ ನಮ್ ಬೈ ಅನ್ಬೋದು, ಕೋಚ್ ಅಂದ್ರು ದೂರ ಆಗ್ತೈತಿ. ಅವ್ರದ್ದು ಕಾಂಪಿಟೇಷನ್ ಐತಿ. ಮಿಸ್ಟರ್ ಇಂಡಿಯಾ ಸೆಲೆಕ್ಷನ್ ಆಗ್ಯಾರ. ಮೊನ್ನೆ ಉಡುಪಿ ಒಳಗ ಮಿಸ್ಟರ್ ಕರ್ನಾಟಕ ಇತ್ತು, ಅದನ್ನ ಹೊಡೆದ ಈಗ ಸೆಲೆಕ್ಷನ್ ಆಗ್ಯಾರ. ಸೊ ಅವ್ರಿಗೆ ಇವತ್ತು ಒಂದ್ ಸ್ವಲ್ಪ ಕೆಲ್ಸ ಐತಿ. ಅಂದ್ರ ಬಾಡಿ ರಿಕವರಿ ಮಾಡಾಕ ಇದನ್ನೈತಿ ಮಾಡೋದೈತಿ. ಅವ್ರದ್ದು ಏನೇನ್ ಪ್ರೋಸೆಸ್ ಇರ್ತೈತಿ ಬಾಡಿ ಬಿಲ್ಡಿಂಗ್. ಈಗ 3 ದಿನ ಐತ್ರಿ ಅದ. 3 ದಿನದಾಗ ಇವತ್ತು ಅವ್ರ ಮನಿಗ್ ಹೋಗ್ತೀನಿ. ಮನಿಗ್ ಹೋಗಿ ಅವ್ರ ಮನಿಗ್ ಒಂದ್ ಸ್ವಲ್ಪ ಅವ್ರದ್ದು ಏನೋ ರಿಕವರಿ ಮಾಡೋದೈತಿ ಬಾಡಿ, ಅದನ್ನೆಲ್ಲ ಹೋಗಿ ತೋರಿಸ್ತೇನೆ ಅಂತ. ಮಸ್ತ್ ಗಿಚ್ಚ ಬ್ಲಾಗ್ ಆಗೋದೈತಿ. ನೋಡ್ರಿ ಹಂಗ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅಂತ. ಮಿಸ್ಟರ್ ಇಂಡಿಯಾ ಸೆಲೆಕ್ಷನ್ ಆಗ್ಯಾರ ಆಫ್ಟರ್ 12 ಇಯರ್ಸ್. 12 ವರ್ಷದಿಂದ ಅದಕ್ಕ ಆಗ್ಬೇಕಂತ ಒಂದ್ ಡ್ರೀಮ್ ಇತ್ತು. ಡ್ರೀಮ್ ಇವತ್ತು ಅಚೀವ್ ಆಗೈತಿ. ಸೊ ಇನ್ನು ಹೋಗಿ ಸ್ಟೇಜ್ ಐತಿ, ಏನಾರ ಒಂದ್ ಗೋಲ್ಡ್ ಐತಿ ಹೊಡೆದ್ರ ಬಾಳ ಅಂದ್ರ ನಮಗೂ ಬಾಳ ಖುಷಿ ಆಕೈತಿ. ಸೊ ನೋಡೋಣ್ರಿ ಅವ್ರ ಮನಿಗ್ ಹೋಗೋಣ. ಆಮೇಲೆ ಹೋಗಿ ಅವ್ರದ್ದು ಏನೇನ್ ಕೆಲಸ ಐತಿ ಅದೆಲ್ಲ ಮಾಡೋಣ. ಇವತ್ತು ಒಂದಿನ ಫುಲ್ ಅವ್ರ ಜೊತೆನೇ ಇರೋಣ. ಅವ್ರ ವರ್ಕೌಟ್ ಗಿರ್ಕೌಟ್ ಎಲ್ಲಾ ತೋರಿಸ್ತೀನಿ ಈ ಬ್ಲಾಗ್ದಾಗ. ಸ್ಟೇ ಟ್ಯೂನ್ ಆಗಿರಿ. ಮತ್ತ ಅವ್ರ ಮನಿಗ್ ಹೋಗಿ ಸಿಗ್ತೇನೆ ಅಂತ. A few moments later. ಈಗ ನಮ್ ಕೋಚ್ ಮನಿಗ್ ಬಂದಿವಿ. ಅಂದ್ರ ಬೈಗೋ ಮನಿಗೆ ಇಲ್ಲೆಲ್ಲಾ ರೂಮ್ ಮೊದಲ್ ಹೆಂಗ್ ಸೆಟಪ್ ಇತ್ತು ಅಂದ್ರೆ ಎಲ್ಲಾ ಮೊದಲ್ ಚೇಂಜ್ ಇತ್ತು. ಈಗ ರೂಮ್ ಎಲ್ಲಾ ಫುಲ್ ಚೇಂಜ್ ಆಗೈತ್ರಿ. ರೂಮ್ ತೋರಿಸ್ತೀನಿ. ಮೊದಲು ಹಿಂಗೆಲ್ಲಾ ಇರ್ಲಿಲ್ಲ ನೋಡ್ರಿ. ಇಲ್ಲೆಲ್ಲಾ ಫುಲ್ ಬೆಡ್ ಗಿಡ್ ಹಾಕ್ಯಾರ ಬೈಗಳ. ಅದಾದ್ಮೇಲೆ ಇದೆಲ್ಲಾ ಕಟಂಜಿ. ಇಲ್ಲಿ ಆಕ್ಚುಲಿ ಇದೆಲ್ಲ ರಟ್ ಇರ್ಲಿಲ್ಲ, ಕಟಂಜಿ ಇತ್ತು ಅವಾಗ ನಾ ಬರೋ ಟೈಮ್ದಾಗ. ಮತ್ತ ಇಲ್ಲೆಲ್ಲಾ ಫ್ರಿಜ್ ಗಿಜ್ ಏನೋ ಸಾಮಾನ್ ಇಟ್ಟಾರ ಅವ್ರ. ಕುರ್ಚೆ ಡಂಬಲ್ಸ್ ಗಿಂಬಲ್ಸ್ ಇದ್ವು, ಬಟ್ ಅವೆಲ್ಲ ಇಲ್ಲ. ಇಲ್ಲಿ ಎಲ್ಲಿ ಹೋಗ್ಯಾವ ಗೊತ್ತಿಲ್ಲ, ಎಲ್ಲ ತೆಗೆದಿಟ್ಟಿರ್ಬೇಕು ಬಯ್ಯ. ಮತ್ತ ಇಲ್ಲಿ ಹೋಮ್ ಥಿಯೇಟರ್ ಆನ್ ಐತಿ ಇಲ್ಲೋ. ನಮ್ ಬೈ ಬರ್ತಾರ, ತೋರಿಸ್ತೀನಿ ತಡ್ರಿ. ಬಂದ್ರ ನೋಡ್ರಿ ನಮ್ ಕೋಚ್ ನಮ್ ಬೈ 12 ವರ್ಷ ಆದ್ಮೇಲೆ ಕನಸ್ ಕಟ್ಟಿದ್ದು ಈ ವರ್ಷ ಇದ 10 ವರ್ಷ ಆತೇನ. 10 ವರ್ಷದಿಂದ ಕನಸ್ ಕಟ್ಟಿದ್ರು ಮಿಸ್ಟರ್ ಇಂಡಿಯಾ ಆಗ್ಬೇಕಂತ. ಉಡುಪಿ ಒಳಗ ಮಿಸ್ಟರ್ ಕರ್ನಾಟಕ ಹೊಡೆದ. ನೋಡ್ರಿ ಬಾಡಿ ಫುಲ್ ಕಂಡೀಷನ್ ತೋರಿಸೇನಂತ ಬ್ಲಾಗ್ನ ನೋಡಿಕ್ರಿ ಮುಂದ. ಈಗೆಲ್ಲಾ ಕೆಲಸ ಅದಾವು. ಏನೋ ಕುಡಿಯಾಕ ಏನೋ ತಗೊಂಬಂದಾರು, ಕಾಫಿ ತಗೊಂಡಾರು. ಬೈ ಎಲ್ಲಾ ರೂಮ್ ಎಲ್ಲಾ ಫುಲ್ ಅಪ್ಡೇಟ್ ಆಗೈತಿ ಈಗ. ಅಪ್ಡೇಟ್ ಅಂದ್ರೆ ಇದು ನನಗೋಸ್ಕರನೇ ಇದು. ಏನ್ ಮಾಡುದು ಎಲ್ಲಾ ನಂದ ನೋಡ. ಎಲ್ಲಾ ರಬ್ಬರ್ ಇದಾವು, ಕಲರ್ ಆಕ್ಚುಲಿ ಡಂಬಲ್ಸ್ ಅದಾವು. ಡಂಬಲ್ಸ್ ಅಲ್ಲಿ ಅದಾವ. ನಾನು ವರ್ಕೌಟ್ ಮಾಡ್ಬೇಕಂದ್ರೆ ನಾನು ಬಂದು ಇಲ್ಲಿ ಮಾಡುವ ವರ್ಕೌಟ್ ಮಾಡೋದು. ಇದು ಹೋಮ್ ಥಿಯೇಟರ್ ಚಾಲೂ ಐತಿದ. ಹೋಮ್ ಥಿಯೇಟರ್ ಚಾಲೂ ಐತಿದ. ಹೋಮ್ ಥಿಯೇಟರ್ ಬಂದೈತದ, ಯೂಸ್ ಮಾಡೋಂಗಿಲ್ಲ. ಮೊಬೈಲ್ ಅದಾವಲ್ಲ ಹೋಮ್ ಥಿಯೇಟರ್ ಇದ್ದಂಗ. ನಾವ್ ಇಲ್ಲೆಲ್ಲಾ ಮೊದಲು ಬರ್ತೋಗ ಅಂದ್ರ ನಾ ಕಾಂಪಿಟೇಷನ್ ಆಡೋ ಟೈಮ್ದಾಗ 2023 ಫೆಬ್ರವರಿ ಒಳಗ ಒಂದ್ ಕಾಂಪಿಟೇಷನ್ ಆಡಿದ್ದೆ. ಆಡಿದ್ವಿ ಅವಾಗ ಬಂದಾಗ ಇಲ್ಲೆಲ್ಲಾ ಇದೆಲ್ಲಾ ಇರ್ಲಿಲ್ಲ. ಕಾಟ ಗೀಟ ಎಲ್ಲಾ ಬ್ಯಾರೆ ಕಾಟ ಇತ್ತು, ಅದನ್ನೆಲ್ಲಾ ತೆಗೆದಿಟ್ಟಾರು. ಸೊ ಏನೇನು ಕೆಲ್ಸ ಐತಿ, ಕೆಲ್ಸ ಮಾಡೋಣ್ರಿ. ಆಮೇಲೆ ಸಿಗ್ತೇನೆ. ಸೊ ಅವ್ರ ಮನ್ಯಾಗ ಏನನ್ನ ಅದ ಪ್ರೊಸೆಸ್ ಇತ್ತಲ್ಲ, ಬಾಡಿ ಬಿಲ್ಡಿಂಗ್ ಏನೇನ್ ಇರ್ತೈತಲ್ಲ ರಿಕವರಿ ಮಾಡೋದ, ಅದನ್ನೆಲ್ಲಾ ಮಾಡ್ಕೊಂಡು ವಾಪಸ್ ಬಂದೀವಿ. ಬಂದ ಈಗ ಜಿಮ್ಮಿಗೆ ಬಂದೇವಿ. ಆಕ್ಚುಲಿ ಜಿಮ್ಮಿಗೆ ಬಂದ ಮತ್ತ ವಾಪಸ್ ವರ್ಕೌಟ್ ಮಾಡಕತ್ತಾರ ಬಯ್ಯ. ನಾವಿಲ್ಲಿ ಬ್ಲಾಗ್ ಮಾಡಾಕತ್ತೀವಿ. ಇದ ನಮ್ ಜಿಮ್ ನೋಡ್ರಿ. ಜಿಮ್ ನಾನು ಇದೇ ಜಿಮ್ದಾಗ ಮೊದಲ ವರ್ಕೌಟ್ ಮಾಡ್ತಿದ್ದೆ. ಬೈ ಇಲ್ಲಿಗ ಚೆಸ್ಟ್ ವರ್ಕೌಟ್ ಮಾಡತ್ತಾರ ಫಸ್ಟ್. ಫಸ್ಟ್ ಚೆಸ್ಟ್ ವರ್ಕೌಟ್. ಇದಾದ್ಮೇಲೆ ಯಾವ್ದು ಬ್ಯಾಕ. ಇದಾದ್ಮೇಲೆ ಬ್ಯಾಕ್ ವರ್ಕೌಟ್ ಮಾಡ್ತಾರ. ಸೊ ಈಗ ಚೆಸ್ಟ್ ಫ್ಲೈವುಡ್ ಆಗತ್ತಾರ. ಇದು ಫಸ್ಟ್. ಇದಾದ್ಮೇಲೆ ಬ್ಯಾಕ್ ಹೊಡಿತಾರ. ಇಲ್ಲಿ ಬ್ಯಾಕ್ ಹೊಡಿಯೋವಾಗ ತೋರಿಸ್ತೀನಿ ಫ್ಲೈ ಹೆಂಗ್ ಹೊಡಿತಾರ ನೋಡ. ಫ್ಲೈ ಅಂದ್ರೆ ಬಟರ್ಫ್ಲೈ ಅಂತಾರ. ಆಕ್ಚುಲಿ ಡಂಬಲ್ಸ್ ಹೊಡಿಬಹುದು.
ಸದ್ಯಕ್ಕೆ ಈಗ ಅದ ಬಾಡಿ ಒಳಗ ಅಷ್ಟ ಇದಿರಂಗಿಲ್ಲ, ಎನರ್ಜಿ ಇರಂಗಿಲ್ಲ. ಸೊ ಹಿಂಗಾಗಿ ಮಿಷಿನ್ ಯೂಸ್ ಮಾಡದಾರ ಅಷ್ಟ, ಕೇಬಲ್ ಜಸ್ಟ್ ಬಾಡಿ ಪಂಪ್ ಮಾಡೋದಿರ್ತೈತಿ. ಯಾವ್ದೋ ವೇಟ್ ಜಾಸ್ತಿ ವೇಟ್ ಹೊಡಿಯೋದು ಏನ್ ಕಂಪಲ್ಸರಿ ಏನಿಲ್ಲ, ಸ್ವಲ್ಪ ಬಾಡಿ ಪಂಪ್ ಆಗ್ಬೇಕಷ್ಟ. ಸ್ವಲ್ಪ ಅಂದ್ರ ವರ್ಕೌಟ್ ಬಿಡಬಾರ್ದು, ನಾಳೆ ಕಾಂಪಿಟೇಷನ್ ಐತಲ್ಲ. ಸೊ ಇನ್ನೊಂದ್ 2 ದಿನ ಬಿಟ್ರು ಕಾಂಪಿಟೇಷನ್ ಐತಿ. ಸೊ ಹಿಂಗಾಗಿ ಅದು ಬಾಡಿ ಪಂಪ್ ಕಾಣ್ಬೇಕ, ಅದ್ರ ಸಂಬಂಧ ಅಷ್ಟ ಹೊಡಿತಾರೋ. ಕಾರ್ಬೋಹೈಡ್ರೇಟ್ ಅದೆಲ್ಲ ಇನ್ನೊಂದು ಪ್ರೊಸೆಸ್ ಬಾಳ ಅದಾವ, ನನಗೂ ಅಷ್ಟೊಂದು ಗೊತ್ತಿಲ್ಲ. ನಮಗೂ ಒಂದ್ 2% ನಾಲೆಜ್ ಐತಿ ಅಷ್ಟ. ಇದಾದ್ಮೇಲೆ ಬ್ಯಾಗ್ ಹೊಡಿತಾರ, ಬ್ಯಾಗ್ ಹೊಡಿಯೋಕ್ ಸಿಗ್ತೇನೆ. 12 seconds later. ಸೊ ಬೈ ಈಗ ಬ್ಯಾಕ್ ವರ್ಕೌಟ್ ಮಾಡಕತ್ತಾರ ನೋಡ್ರಿ, ಇಲ್ಲಿ ಬ್ಯಾಕ್ ವರ್ಕೌಟ್. ಇಲ್ಲಿ ಅವ್ರ ಅಂಗಿ ಹಿಂದ್ ಏನೋ ಬ್ಯಾರೆ ಒಂದ ಗೊಂಬಿ ಐತಿ, ಗೊಂಬಿ ಹಿಂಗ್ ಮಾಡದೈತಿ. It is not makes no sense. ವಿಡಿಯೋ ಏನ್ ಮಾಡತ್ತಿಲ್ಲ ಅಂತೇಳಿ. ಇದು ನೋಡ್ರಿ ಜಿಮ್ ಹೆಂಗೈತಿ, ಎಲ್ಲಾ ಟೆಸ್ಟ್ ಮಷೀನ್, ಲೆಗ್ ಪ್ರೆಸ್. ನಾನು ಇಲ್ಲಿ ಲೆಗ್ ಪ್ರೆಸ್ ಹೊಡೆಯುವಾಗ ನಾನು ಮ್ಯಾಕ್ಸಿಮಮ್ 200 kg ಹೊಡೆದೀನಿ. ಮ್ಯಾಕ್ಸಿಮಮ್ ಅಷ್ಟು ಹೋಗೈತಿ, 200 kg. ಮತ್ತ ಇಲ್ಲಿ ಸ್ಕ್ವಾಟ್ಸ್ ಅಂದ್ರೆ ಹೊಡಿತಿರ್ಲಿಲ್ಲ ನಮ್ದು ಜಾಸ್ತಿ. ಇಲ್ಲಿ ಡಂಬಲ್ಸ್, ಇಲ್ಲೆಲ್ಲಾ ಪೈಲ್ವಾನ್ ಅಂತೇಳಿ ಒಂದ್ ವಿಡಿಯೋ ಮಾಡಿದ್ವಿ. ವಿಡಿಯೋ ಮಾಡಿ ಪೈಲ್ವಾನ್ ಗಿಲ್ವಾನ್ ಅಂತೇಳಿ ಸಾಂಗ್ ಕುಂಟ್ರಿಸ್ ಹಾಕಿದ್ದೆ. ಸೊ ಅದೆಲ್ಲ ಫುಲ್ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮ್ದಾಗ. ಈಗ ಮಾಡಿದ್ರು ವೈರಲ್ ಆಗ್ತಾವು, ಬಟ್ ನಾವು ಮಾಡಾಕಿರ್ತಿಲ್ಲ ಅಷ್ಟೇ. ಇದೆಲ್ಲ ನೋಡ್ರಿ ಜಿಮ್. ಇಲ್ಲೆಲ್ಲ ನಮ್ ಜಿಮ್ ಇಂದ್ರ ಅತ್ಲೀಟ್ಗಳು. ಇಲ್ಲಿ ರೂಮ್ ಐತಿ. ದಿಸ್ ಇಸ್ ಮೆನ್ಸ್ ರೂಮ್, ಅದ ಲೇಡೀಸ್ ರೂಮ್. ಬಟ್ ಲೇಡೀಸ್ ಯಾರು ಬರಲ್ಲ, ಮೊದಲು ಬರ್ತಿದ್ರು. ಈಗೆಲ್ಲ ಬಾಡಿ ಬಿಲ್ಡರ್ಗಳು ತಿಂದಾರ ಈ ಜಿಮ್ ತುಂಬಾ ಫುಲ್. ಮತ್ತ ಇಲ್ಲಿ ಒಳಗಿದ ಹಿಂಗ್ ಲಾಕರ್ ಇರ್ತಾವ. ಲೈಟ್ ಏನ ಹತ್ತತಿಲ್ಲಪ್ಪ, ಅದೇ ಲೈಟ್ ಹತ್ತಾಕ ಹೋದ್ ಮಾಡಬೇಕು. ಸೊ ಇಲ್ಲಿ ಅದ ನೋಡ್ರಿ, ಇಲ್ಲ ಲಾಕರ್ ಅಂದ್ರೆ ಲಾಕ್ ಇಲ್ಲ ಇವಕ್ಕ, ಹಂಗ ಜಾಸ್ತಿ ಇಡೋದ. ನಮ್ದು ಇಲ್ಲಿ ಇಡ್ತಿದ್ವಿ ನೋಡ್ರಿ, ಇದೆಲ್ಲ ಜಿಮ್ ಬಿಟ್ಟಾರ ಫುಲ್. ಇವೆಲ್ಲ ಜಿಮ್ ಬರ್ತಾರ ಬಿಟ್ಟು ಹೋಗ್ತಾರ ಅಂತಾದ್ರೆ ನಾನು ಒಬ್ಬವ. ನಾನು ಅವಾಗ ಜಿಮ್ ಮಾಡೋದಾಗ ಇವ ಆಕ್ಚುಲಿ ನಾನು ಶೂಸ್ ಇವು ನಾ ಇಲ್ಲ ಎಲ್ಲ ತೆಗೆದು ಹೋಗದಾರ ಅಂತ ಅಂದಿದ್ದ ನಮ್ ಬೈಕ್ ಏದಾಗ ಈಗ. ಸೊ ಅದಾವ, ಚಲೋ ಆಯ್ತು. ಈಗ ಮನಿಗ್ ತಗೊಂಡ್ ಹೋಗ್ತೀನಿ, ಅವನ ಮನಿಗ್ ತಗೊಂಡೋಗಿ ವಾಶ್ ಮಾಡಿ ಇಡ್ತೀನಿ. ಮತ್ ಯಾವಾಗಾರ ಬಂದಾಗ ಬೇಕಾಗ್ತಾವ ನನಗ, ಯೂಸ್ ಆಗ್ತಾವ ಇದೆಲ್ಲ. ಮತ್ತ ಲೈಟ್ ಆಫ್ ಮಾಡ್ಬೇಕು. ಈ ಸ್ಕ್ವಾಡ್ಸ್ ಇದ್ ನೋಡಿ, ಅದ ಬೈದ್ 2 ವೇರಿಯೇಷನ್ ಆಯ್ತಾ. ಬ್ಯಾಕ್ದ ಇದು DJ ಸಾಂಗ್ ಡಿಚ್ಚ ಕಡಿತಾರ ಅಂತ. ದಿಸ್ ಇಸ್ ಗೈಸ್, ಇಲ್ಲೆಲ್ಲ ಬ್ಯಾಗ್ ಅದಾವು, ನಮ್ ಬೈದಿನ ಅದಾವು. ನಾವು ಇಲ್ಲೇ ಇರ್ತಿದ್ವಿ. ಇದ ವೇಟ್ ಮಷೀನ್. ದಿಸ್ ಇಸ್ ಪೋಸಿಂಗ್ ರೂಮ್, ಇದೆಲ್ಲ ಪೋಸಿಂಗ್ ರೂಮ್. ಹೆವಿ ಲೈಟಿಂಗ್ ಐತಿ, ಮಸ್ತ್ ಐತಿ ಇಲ್ಲೆಲ್ಲ. ಹಾ ಬೈ, ಇದು ಪೋಸಿಂಗ್ ರೂಮ್. ನಾನು ಇಲ್ಲೇ ಪೋಸಿಂಗ್ ಮಾಡ್ತಿದ್ದೆ. ಅವೆಲ್ಲ ಮುಂದೆ ತೋರಿಸ್ತೇನೆ ಅಂತ. ಪೋಸಿಂಗ್ ಇನ್ನೇನ್ ತೋರಿಸ್ತಿ, ಎಲ್ಲ ಬಾಡಿನೇ ಇಲ್ಲ. ಹಾ ಬೈ, ಆಯಾ ಬೈ ಲಾಸ್ಟ್ ಸೆಟ್ ಐತಿ. ಇದ ಜಿಮ್ ಫುಲ್ ಬೈದಂತ್ರಿ, ಫುಲ್ ಎನರ್ಜಿ ಫುಲ್ ಅಂದ್ರೆ ಫುಲ್ ಲೋ ಐತಿ. ಒಂದ್ 1.5 ತಾಸ ಒಳಗ ವರ್ಕೌಟ್ ಮುಗಿಸ್ಬೇಕು. ಯಾಕಂದ್ರೆ ಎಲ್ಲಾ ನೀರು ಬಿಟ್ಟಿರ್ತಾರೋ. ನೀರ್ ಹೆಂಗ್ ಕುಡಿಬೇಕಂದ್ರ ಅದು ಲಿಮಿಟ್ ಇರ್ತೈತಿ ಅಷ್ಟ. ಒಂದ್ ದಿನಕ್ಕೆ ಎಷ್ಟೋ ಕುಡಿಬೇಕಂತ ಹಂಗೆಲ್ಲಾ ಬರಕ್ ಬರ್ತೈತಿ. ಸೊ ಮಿಸ್ಟರ್ ಕರ್ನಾಟಕ ಹೊರಡದ, ಮಿಸ್ಟರ್ ಇಂಡಿಯಾ ಹೊಂಟಾರು, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಣ ಅಂತ. ನಾವು ಕನಸು ಕಟ್ಟಿ ಹೇಳಿದ್ ಬನ್ನಿ, 2019 ಅಂತ ಹಿಂಗ್ ಹೋಗಿದ್ದೆ, ಇದಾಗಿತ್ತು ಅಂತ ಹೇಳಿದ್ದ. ಈಗ ಫೈನಲಿ ಒಂದ್ 2 ವರ್ಷ ಬಿಟ್ಟ ಮತ್ತ ಮಾಡಿದ್ವಿ. ನನ್ಗೂ ಎಲ್ಲ ಹೇಳ್ತಿದ್ದ ಬೈ, ಬಾಳ ಕಷ್ಟಪಟ್ಟಾರು, ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ. ನಾವು ದೇವ್ರ ಕಡೆ ಬೇಡ್ಕೊಂಡು ಅಂತ. ಆದ್ರ ನಮ್ಗೂ ಬಾಳ ಇನ್ನೂ ಸಪೋರ್ಟ್ ಸಿಗ್ತೈತಿ. ನನಗಂತ್ರಿ ಸಪೋರ್ಟ್ ಸಿಕ್ಕಿದ್ ಬೈನಷ್ಟ ಸಪೋರ್ಟ್ ಯಾರು ಕೊಟ್ಟಿಲ್ಲ ನಂಗ. ಅಂದ್ರ ನಂಗ್ ಜಿಮ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ, ಬೈ ಎಲ್ಲಾ ಹೇಳ್ಕೊಟ್ಟ ನಮ್ಗ. ಮತ್ತ ₹1 ಹಿಂಗ ಫೀಸ್ ಆಗ್ಲಿ ಇದಾಗ್ಲಿ ಇಂಥದ್ ಏನೆಲ್ಲ ನಾವು ಬೈತಾರ. ಅದು ಕೋಚ್ ಕ್ಲೈಂಟ್ ತರ ಯಾವತ್ತೂ ನೋಡ್ಕೊಂಡಿಲ್ಲ. ಎಲ್ಲಾ ಅವ್ರ ಕೈಯಿಂದ ರೊಕ್ಕ ಹಾಕಿ ಇದನ್ನ ಮಾಡಿ ನಮಗೂ ಎಲ್ಲ ರೆಡಿ ಮಾಡ್ತಿದ್ರು. ಸೊ ಅವರಿಂದ ನಾ ಬಾಡಿ ಬಿಲ್ಡಿಂಗ್ ಒಳಗೆ ಏನಾರ ಕಲ್ತೇನೆ ಅಂದ್ರ 1% ಕಲ್ತೇನೆ ಅಂದ್ರ ಅವರಿಂದನ. ಅವ್ರ ಸಿಕ್ಕಿದ್ದ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಏನೋ ಯಾವ್ದೋ ಒಂದೊಂದು ಲಿಂಕ್ ಇಡ್ಕೊಂಡು ಹೋದ್ವಿ, ಸಿಕ್ಕರು, ಇದಾಯ್ತು ಅಂತ. ಒಬ್ಬೊಬ್ರು ಬರ್ತಾರಲ್ಲ ನಮ್ ಲೈಫ್ದಾಗ, ಸೊ ಅವರೇ ಬಾಳ ಹೆಲ್ಪ್ ಇದು ಆಕ್ಚುಲಿ ಚೆನ್ನಾಗಿರೋ ಮಾಡ್ಯಾರ ನಮಗೂ.
ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಮಿಸ್ಟರ್ ಇಂಡಿಯಾ ಗೋಲ್ಡ್ ಹೊಡ್ಕೊಂಡ್ ಬರ್ಲಿ, ಗೋಲ್ಡ್ ಹೊಡ್ಕೊಂಡು ಓವರ್ ಆಲ್ ಟೈಟಲ್ಗೆಲ್ಲ ಇಳಿಲಿ ಅನ್ನೋದು ನಮ್ದು ಒಂದು ಆಸೆ. ನಾವು ನಮ್ಮ ಹನುಮಾನ್ಜಿ ಕಡೆ ಪ್ರೇಯರ್ ಮಾಡೋಣ. ಅವರು ಅವ್ರಲ್ಲ ಅವ್ರಿಗೆ ಕ್ಯಾ ಬೋಲ್ತ ದುವಾ, ಹಾ ದುವಾ ಕರಂಗೆ ಹಂಬಿ ದುವಾ ಮಾಡೋಣ ನಾವು. ಅವ್ರಿಗೆ ಒಳ್ಳೇದ್ ಮಾಡ್ಲಿ ದೇವ್ರ. ಒಟ್ ಈ ಸಲ ಕಪ್ ಬರ್ಲಿ ಅಷ್ಟ. ಕಪ್ ಬರ್ಬೇಕನ್ನೋದು ನಮ್ದು ಒಂದು ಆಸೆ. ನಮ್ಗೆ ಇನ್ನೂ ಅವ್ರ ಕಪ್ ಹೊಡೆದ್ರೆ ನಮಗೂ ಇನ್ನೊಂದ್ ಸ್ವಲ್ಪ ಜಾಸ್ತಿ ಏನ್ ಸಿಗ್ತೈತಿ, ಮೋಟಿವೇಶನ್ ಸಿಗ್ತೈತಿ. ನಾವು ಮಾಡ್ಬೇಕಪ್ಪ ಅಂತೇಳಿ. ಈಸ್ ಇನ್ಸ್ಪಿರೇಷನ್ ಅಲ್ಲ ನಮ್ಗ. ಅಂದ್ರ ಬೈ ಎಷ್ಟ್ ಕಷ್ಟಪಟ್ಟು ಮಾಡ್ಯಾನಲ್ಲ, ಆದ್ರೆ ನಾವು 1% ಮಾಡಿಲ್ಲ. ಬೈ ಹೇಳ್ತಾರ ನೀ ಹಿಂಗ್ ಮಾಡ್ಬೇಕಂತ, ಬಟ್ ನಾವ್ ಹಿಂಗ್ ಜರ್ದೇವಿ. ಬಟ್ ಇನ್ ಮ್ಯಾಲ ಹಂಗೆಲ್ಲ ಇಲ್ಲ. ಬೈ ಹಿಡ್ಕೊಂಡು ಮಾಡೋಣ್ರಿ ಎಲ್ಲಾ. ದೇವ್ರು ಒಳ್ಳೇದ್ ಮಾಡ್ತಾನಂತ. ಬೈಗುನು ಮತ್ತೆ ಈಗೆಲ್ಲ ಫುಲ್ ಅವರು ಕಷ್ಟಪಟ್ಟಾರ ಇಲ್ಲಿ ಮಠ, ಸ್ಟೇಜ್ ಮೇಲೆ ಹತ್ತು ಮಠ. ಈಸ್ ಅ ಡ್ರೀಮ್. ಅವತ್ ಕನಸ್ ಕಂಡಿದ್ ಇವತ್ತ ನನಸ್ ಆಗತೈತಿ. ಸೊ ಸಿಗೋಣ ಅಂತ್ರಿ. ಈಗ ಮತ್ತ ಅವ್ರ ನೆಕ್ಸ್ಟ್ ವರ್ಕೌಟ್ ಮಾಡುವಾಗ ಸಿಗ್ತೇನೆ. ಸೊ ಈಗ ಬ್ಯಾಕ್ ವರ್ಕೌಟ್ ಮುಗೀತ. ಅದ್ರೊಳಗೆ 3 ವೇರಿಯೇಷನ್ ಇರ್ತಾವ. ಅದು 3 ವೇರಿಯೇಷನ್ ಮುಗಿಸಿ ಈಗ ಅರ್ನಾಲ್ಡ್ ಪ್ರೆಸ್ ಅಂದ್ರೆ ಶೋಲ್ಡರ್ ಒಳಗ ಅರ್ನಾಲ್ಡ್ ಪ್ರೆಸ್ ಅಂತ ಬರ್ದಿಲ್ಲ. ಇದ್ ನೋಡ್ಯಾಕತ್ತಾರ ಇಲ್ಲಿ. ಇದ್ ನೋಡ್ರಿ ಇಂಡಿಯನ್ ಫ್ಲಾಗ್ ಐತಿ. ಇದ ಚೆಸ್ಟ್ ಮಿಷಿನ್ ದಾಗ ನಾನ 60 kg ಹೊಡೆದಿದ್ದೆ. ಇದ್ರೊಳಗ ಈಚ್ 30, ಇಲ್ಲಿ 30. ಒಂದೊಂದ್ ಸೈಡ್ 30 kg. ಸೊ ಬೈ ಈಗ ಮಾಡಕತ್ತಾರ ಬೈಸಪ್ಪ. ಈಗ ಶೋಲ್ಡರ್ ಮುಗೀತು. ಶೋಲ್ಡರ್ ಮುಗಿದಾದ್ಮೇಲೆ ಬೈಸಪ್ ವರ್ಕೌಟ. ಬೈಸಪ್ ವರ್ಕೌಟ್ ಮಾಡತಾರ. ಬೈಸಪ್ ಆದ್ಮೇಲೆ ಟ್ರೈಸಪ್ ದಾಗು ಒಂದ್ 3 ವೇರಿಯೇಷನ್ ಬರ್ತಾವ, ಅವ್ನ್ ಮಾಡ್ತಾರ. ಅದಾದ್ನಂತ ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ಕೊಳ್ಳೋದು. ಬಾಡಿ ಎಲ್ಲ ಇದಾಕೈತಿ. ಕಂಡೀಷನ್ ನೋಡ್ಬೋದು ನೀವು ಇಲ್ಲೇ ಕೈಯಾಗನ ಗೊತ್ತಾಗ್ಬಿಡ್ತೈತಿ ಕಂಡೀಷನ್ ಹೆಂಗ್ ಐತಿ ಅಂತ. ಬಾಡಿ ಹೆವಿ ಪಂಪ್ ಗಿಂಪ್ ಸೈಜ್. ನಾ ಈ ಸೈಜ್ ಒಳಗ್ ಬೈನ್ ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದ. ಇಷ್ಟು ಸೈಜ್ ಯಾವತ್ತೂ ತಗೊಂಬಂದಿಲ್ಲ, ಬಟ್ ಫಸ್ಟ್ ಟೈಮ್. ಫುಲ್ ಹೆವಿ ಫಾರ್ಮ್ ದಾಗ. ಮಿಸ್ಟರ್ ಇಂಡಿಯಾ ಆಡ್ಬೇಕಂದ್ರ ಮತ್ತೇನ ಕಮ್ಮಿ ಹೋಗಂಗಿಲ್ಲ. ಒಟ್ ಎಲ್ಲಾ ಎಷ್ಟ್ ಆಕೈತಿ ಅಷ್ಟ ಟ್ರೈ ಮಾಡಬೇಕಾಕೈತಿ. ಸೊ ಹಿಂಗೈತಿ. ಈಗ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಚಾನಲ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಕೊಡ್ತೇನಿ. ಅವ್ರದ್ದು ಫಾಲೋ ಮಾಡ್ರಿ, ಇದ್ ಮಾಡ್ರಿ. ಸೊ ಅವ್ರದ ಚಾನಲ್ ಹಿಂದಿ ಒಳಗ್ ಬರ್ತೈತಿ, ನಮ್ ಕನ್ನಡದಾಗ ಬರ್ತೈತಿ ಅಷ್ಟ. ಅವ್ರಿಗೂ ಸಪೋರ್ಟ್ ಮಾಡ್ರಿ, ನಮಗೂ ಹಂಗ ಸಪೋರ್ಟ್ ಮಾಡ್ರಿ ಅಷ್ಟ. ಅವ್ರದ ಚಾನಲ್ ಲಿಂಕ್ ಹೆಸರ ಜಾಕೀರ್ ಖಾನ್ ಅಂತ. ಅದ್ ಲಿಂಕ್ ಜಾಕೀರ್ ಖಾನ್ ಫಿಟ್ನೆಸ್ ಅಂತ. ಅದ ಲಿಂಕ್ ಒಳಗ ನನ್ ಡಿಸ್ಕ್ರಿಪ್ಷನ್ ಒಳಗ ನಾನು ಹೊಸ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಆಲ್ಮೋಸ್ಟ್. ನಂದು ಚಾನಲ್ ಹೆಸರು ಐತಲ್ಲ ಜಾಕೀರ್ ಖಾನ್ ಫಿಟ್ನೆಸ್ ಅಂತ ಹೇಳಿ. ಈಗ ನಾನು ಸ್ಟಾರ್ಟ್ ಮಾಡತ್ತೀನಿ, ನನಗೂ ಸಪೋರ್ಟ್ ಮಾಡಿ. ಬೈಗೂ ಸಪೋರ್ಟ್ ಮಾಡಿ. ಬೈಗ್ ಅಂತ ಹೇಳಕತ್ ನಾನು 2 ವರ್ಷ ಆದ್. ಬೈ ತೆಗಿ ಏನ ಯೂಟ್ಯೂಬ್ ಚಾನಲ್ ತೆಗಿ ಬೈ, ನೀ ಮಾಡು ಇದಾಗ್ತೈತಿ ಅಂತೇಳಿ. ಬಟ್ ಮಾಡಿರ್ಲಿಲ್ಲ. ಈಗ ಮಾಡಕತ್ತಾರೋ. ಅವ್ರಿಗೂ ಸಪೋರ್ಟ್ ಮಾಡ್ರಿ, ನಮಗೂ ಹಿಂಗ ಸಪೋರ್ಟ್ ಮಾಡ್ರಿ. ಇನ್ ಲಾಸ್ಟ್ ಒಂದ ಇದು ಉಳ್ದೈತ್ರಿ ಎಕ್ಸರ್ಸೈಸ್. ಅದ ಟ್ರೈಸಪ್ ಮುಗಿತಂದ್ರ ಎಲ್ಲ ಆಲ್ಮೋಸ್ಟ್ ಆಲ್ ಫುಲ್ ಮುಗಿತಾವ. ಅದಾದ್ಮೇಲೆ ಲಾಸ್ಟಿಗೆ ಸ್ಟ್ರೆಚಿಂಗ್ ಮಾಡ್ತಾರ. ಬಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತೇಳಿ ಸ್ಟ್ರೆಚಿಂಗ್ ಮಾಡ್ತಾರ. ಸ್ಟ್ರೆಚಿಂಗ್ ಮಾಡಿದ್ನಂತ ಎಲ್ಲಾ ಎಕ್ಸರ್ಸೈಸ್ ಕಂಪ್ಲೀಟ್ ಆಗ್ತಾವ. ಮತ್ತ ಮುಂದೆ ಸ್ಟ್ರೆಚಿಂಗ್ ಮಾಡೋ ಟೈಮ್ದಾಗ ಹೆಂಗ್ ಸ್ಟ್ರೆಚಿಂಗ್ ಮಾಡ್ತಾರ ಅದನ್ನೆಲ್ಲ ತೋರಿಸ್ತೀನಿ. Few inches later. ಸೊ ಈಗ ಲಾಸ್ಟಿಗೆ ಎಲ್ಲ ವರ್ಕೌಟ್ ಮುಗಿದು ಎಲ್ಲ ಮುಗೀತು. ಇದನ್ ಮಾಡ್ಲಿಲ್ಲ ಅಂತ ಸ್ಟ್ರೆಚಿಂಗ್ ಮಾಡ್ರು, ಅದ್ ನಾನು ವಿಡಿಯೋ ಮಾಡ್ಲಿಲ್ಲ. ಸೊ ಮರ್ತೆ ಹಂಗ ಮಾತಾಡ್ಕೊಂಡು ಕುಂತಿದ್ವಿ. ಮತ್ತ ಒಳಗ ಅದಾರಲ್ಲಿ ಪೋಸಿಂಗ್ ಮಾಡಕತ್ತಾರ. ಪೋಸಿಂಗ್ ತೋರ್ಸ್ಬೇಡಂದ್ರೆ ಯಾವ್ದೋ ಫೋಟೋಗಳಾಗ್ಲಿ ಇದಾಗ್ಲಿ ನನ್ ಮೊಬೈಲ್ ಮಾಡಕ್ಕೂ ಕೊಟ್ಟಿಲ್ಲ, ಮಾಡೇನು ಇಲ್ಲ ನಾನು. ಯಾಕಂದ್ರೆ ಅವ್ರವ್ರ ರಿವೀಲ್ ಮಾಡಂಗಿಲ್ಲ ಅಂತ ಬಾಡಿಗೆ. ಸೊ ಅದಕ್ಕಾಗಿ ಅವ್ರವ್ರದ ಇವ್ ಇರ್ತಾವ, ರಿವೀಲ್ ಮಾಡಬಾರ್ದು ಅನ್ನೋದು ಅವ್ರದೊಂದ್ ಐತಿ. ಸುಮ್ನೆ ನಾವು ಮತ್ತ ಅವ್ರ ವಿಡಿಯೋ ರಿವೀಲ್ ಮಾಡೋ. ಬಟ್ ಬೈದ್ ಕಂಡೀಷನ್ ನೋಡ್ದೆ ಹೆವಿ ಐತಿ. ಮಸ್ತ್ ಕಂಡೀಷನ್ ಇದನ್ನ ತಗೊಂಬಂದಾರು. ನಾನ್ ಯಾವತ್ತೂ ಈ ತರ ಕಂಡೀಷನ್ ದಾಗ ನೋಡಿಲ್ಲ, ಇದ್ ಮಾಡಿಲ್ಲ. ಬಟ್ ಎಲ್ಲಾ ಸಣ್ಣ ಕಾಂಪಿಟೇಷನ್ ಆಡುವಾಗ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡುವಾಗ ಬಟ್ ಹೆವಿ ಫಾರ್ಮ್ ತಗೊಂಬರ್ತಿದ್ರು. ಬಟ್ ಈ ಸರ್ತಿ ಮಿಸ್ಟರ್ ಇಂಡಿಯಾ ಆಡದಾರ ಅನ್ನಲ್ತಿ ಇದಾಗತೈತಿ. ಇದು ಕಾಂಪಿಟೇಷನ್ ನಡತೈತಿ ಎಲ್ಲ ಅಂದ್ರ ಬೆಳಗಾವದಾಗ ನಡತೈತಿ. ಅದ್ ಯಾವ್ದೋ ಕಾಲೇಜ್ ಐತಿ, ಬಟ್ ಕಾಲೇಜ್ ನಂಗೆ ಗೊತ್ತಿಲ್ಲ. ಅದ ಕಾಲೇಜ್ ಯಾವ್ದೋ ಒಂದ್ ಕಾಲೇಜ್ ಐತಿ, ನೋಡ್ತೀನಿ. ಅದ್ ಇದನ್ನ ಪೋಸ್ಟರ್ ಹಾಕ್ತೇನೆ. ಪೋಸ್ಟರ್ ಇಲ್ಲ ಸೈಡ್ ಎಲ್ಲ ಹಾಕ್ತಿರ್ತೇನೆ ನೋಡ್ರಿ. ಮತ್ತ ಮಸ್ತ್ ಕಾಂಪಿಟೇಷನ್ ನಮ್ ಬೆಳಗಾವದಾಗ ಆಗತೈತಿ. ಮಿಸ್ಟರ್ ಇಂಡಿಯಾ
ತಿಳ್ಕೊಂಡ್ಬಿಡ್ರಿ. ಮಸ್ತ್ ನಮ್ ಕರ್ನಾಟಕದಿಂತ್ರನು ಒಳ್ಳೊಳ್ಳೆ ಬಾಡಿ ಬಿಲ್ಡರ್ಸ್ಗಳೆಲ್ಲ ಬಂದಿರ್ತಾರಲ್ಲಿ. ನಮ್ಮಿಂದ ಅಂದ್ರ ಅಲ್ಲಿ ಹೋದ್ವಿ ಅಂದ್ರೆ ನಾವು ಒಂದಷ್ಟು ಕರ್ನಾಟಕ ಬಾಡಿ ಬಿಲ್ಡರ್ಸ್ಗಳು ಗೊತ್ತಾಗ್ತಾರ. ಬೈಗೆ ಅಷ್ಟೊಂದು ಈಜಿ ಆಗೋದಂತ್ರ ಇಲ್ಲ. ಮಿಸ್ಟರ್ ಇಂಡಿಯಾ ಆಯ್ತಂದ್ರ ಈಜಿ ಅಂತ್ರಿ ಆಗಂಗಿಲ್ಲ, ಫುಲ್ ಟಫ್ ಐತಿ. ಬಟ್ ಅವ್ರ ಕಡೆ ಎಷ್ಟ್ ಆಕೈತಿಲ್ಲ 100 ಅಲ್ಲ 200% ಕೊಟ್ಟಾರ ಅವ್ರ. ಸೊ ನೋಡೋಣ ಏನೇನ್ ಆಕೈತಿ ಇನ್ ಮಾಡ್ಲಿ. ನಾವ್ ಏನ್ ಅಂದ್ರ ಗೋಲ್ಡ್ ಹೊಡಿಲಿ, ಗೋಲ್ಡ್ ಹೊಡೆದ ಓವರ್ ಆಲ್ ಟೈಟಲ್ ಹೇಳಿಲ್ಲ ಅನ್ನೋದೊಂದ ನಂದು ಆಸೆ. ಬಟ್ ಅವ್ರ ಜೊತೆ ಇದ್ದಂತ ಅವ್ರ ಫ್ರೆಂಡ್ಸ್ದು ಆಸೆ ಇರ್ತೈತಿ ಒಂದ್ ಸ್ವಲ್ಪ ಜನದ. ಸೊ ನಾ ಅವ್ರ ಮ್ಯಾಗ ಹೋಪ್ ಮಾಡ್ತೀನಿ. ಅಲ್ಲಿ ಒಳಗಡೆ ಅದಾರ, ಒಳಗಡೆ ಅಂದ್ರ ಬರ್ತಾವ. ಸೊ ಈಗ ಫೈನಲ್ ಎಲ್ಲ ಮುಗಿಸಿದ್ವಿ. ಎಲ್ಲ ಎಕ್ಸರ್ಸೈಸ್ ಮುಗಿಸಿ ಮನಿಗ್ ಹೋಗ್ತೀವಿ. ಮನಿಗ್ ಹೋಗಿ ಇನ್ನೇನ್ ಮಕ್ಕೊಂದ ಬಿಡೋದ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ಬಟ್ ಇದನ್ನ ಇನ್ನೊಂದ್ ಮಾತು ನೋಡ್ರಿ, ಇಲ್ಲೇನ್ ಇಂಡಿಯಾ ಫ್ಲಾಗ್ ಅನ್ನೋದೈತಲ್ಲ, ಇದೇನ್ ಇಂಡಿಯಾ ಫ್ಲಾಗ್. ಈ ಇಂಡಿಯಾ ಫ್ಲಾಗ್ ನಮ್ಮ ಜಕೀರ್ ಭಾಯ್ ಅದಾನಲ್ಲ, ಅವ್ನ ಹೆಗಲ್ ಮ್ಯಾಗ ನೋಡಾಕ ಬಾಳ ಇಷ್ಟ ಆಕೈತಿ ನನಗ. ಅಂದ್ರ ಬಾಳ ಕಷ್ಟಪಟ್ಟವ್ರ ಇದ್ ಮಾಡ್ಯಾರು. ಸೊ ಅವ್ರದ ಡ್ರೀಮ್ ಅಚೀವ್ ಆಗ್ಲಿ ಈ ವರ್ಷ. ಮತ್ತ ಏನಂದ್ರ ಅದು ಒಟ್ಟ ಓವರ್ ಆಲ್ ಟೈಟಲ್ಗೆ ಇಳಿಬೇಕನ್ನೋ ನಂದು ಒಂದ್ ಆಸೆ ಐತಿ. ಇಳಿಲಿ, ಏನ್ ಮಾಡ್ಲಿ. ನಾನು ಖಾಲಿ ಇದ್ದೆ ಅಂದ್ರೆ ಹೋಗ್ತೇನಿ. ಅಂದ್ರೆ 2 ದಿವಸ ನಡೀತೈತ್ರಿ ಕಾಂಪಿಟೇಷನ್. ಡೇಟ್ ಹೇಳ್ತೇನೆ, 16, 14, 15, 16 3 ದಿನ. 14ನೇ ತಾರೀಕ, 15ನೇ ತಾರೀಕ, 16ನೇ ತಾರೀಕು 3 ದಿನ ನಡೀತೈತಿ. 3 ದಿನದಾಗ ಫಸ್ಟ್ನೇ ದಿನ 14ನೇ ತಾರೀಕು ಏನಂದ್ರ ನಿಮ್ಗೆ ವೇಟ್ ತಗೊಳ್ಳೋದು, ಇದನ್ ಮಾಡೋದು, ಈ ತರದ ರಿಜಿಸ್ಟ್ರೇಷನ್ ಇದಷ್ಟೇ ಇರ್ತೈತಿ. ಮತ್ 15ನೇ ತಾರೀಕ ಪ್ರೀ ಜಡ್ಜಿಂಗ್ ಇರ್ತೈತಿ. ಪ್ಲಸ್ ಮತ್ ಯಾವ ಆಕ್ಟಿವಿಟೀಸ್ ಇರ್ತಾವ. ನಾನು ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ನಡೆದಲ್ಲಿ ಎಲ್ಲಿ ಹೋಗಿಲ್ಲ. ಮುಂಬೈ ಕಚ್ಚಿ ನಡೆದಿದ್ವು. ಬಟ್ ಜಕೀರ್ ಭಾಯ್ ಹೋಗಿದ್ದ, ನಂಗೆ ಅವಾಗ ಕರೆದಿದ್ದ. ನಾನು ಅಷ್ಟು ಮುಂಬೈಗೆ ಹೋಗೋಟೆಲ್ಲ ಇದಿರ್ಲಿಲ್ಲ, ಸೊ ಹೋಗಿರ್ಲಿಲ್ಲ ಅದಕ್ಕಾಗಿ. ಸೊ ಈ ಸರ್ತಿ ಬೆಳಗಾವದಾಗ ನಡತೈತಿ ಅಂದ್ರೆ ನಾನು ಅದನ್ನ ಬಿಡಂಗಿಲ್ಲ, ಹೋಗ್ತೀನಿ. ಹೋಗಿ ಯಾವ್ದ ಮಿಸ್ಟರ್ ಇಂಡಿಯಾ ನೋಡ್ತೀನಿ. ಜಕೀರ್ ಭಾಯ್ಗೆ ಅಲ್ಲಿ ಸಪೋರ್ಟ್ ಮಾಡ್ತೀವಿ ನಾವು. ಸ್ಟೇಜ್ ಮ್ಯಾಗ ಅವ್ರು ಇದ್ ಮಾಡ್ಲಿ, ನಾವ್ ಕೆಳಗ್ ನಿಂತ್ಕೊಂಡು ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಅಷ್ಟ. ಬೈ ಬಂದ್ರು. ಸೊ ಈ ಬ್ಲಾಗ್ ಒಳಗ ಲಾಸ್ಟ್ ಟೈಮ್ ಬೈಗೆ ಆಲ್ ದ ಬೆಸ್ಟ್ ಹೇಳೋಣ ಅಂತ. ಹಾ, और जो भी ये वीडियो देख रहे हैं, ಯಾರು ಈ ವಿಡಿಯೋ ನೋಡಾತಿದ್ರಲ್ಲ, ಅವ್ರ ಬೆಳಗಾವಿ ಸಮೀಪ ಅವ್ರು ಎಲ್ಲ ಇರ್ತಾರಲ್ಲ, ಅವ್ರು ಬಂದು ಕಾಂಪಿಟೇಷನ್ ನೋಡ್ಬೋದು. ಫ್ರೀ ಎಂಟ್ರಿ ಇದೆ, ನೋ ಪ್ರಾಬ್ಲಮ್. ಬಂದಲ್ಲಿ ಕಾಂಪಿಟೇಷನ್ ನೋಡ್ರಿ. ಬಾಡಿ ಬಿಲ್ಡರ್ಸ್ ಎಲ್ಲಾರು ಬಹಳ ಮೆಹನತ್ ಮಾಡಿ ಬಂದಿರ್ತಾರೆ. ನಮ್ಮಂತವ್ರ ಬಾಡಿ ಬಿಲ್ಡರ್ ಇರ್ತಾರೆ, ಸಪೋರ್ಟ್ ಮಾಡಿ. ಎಲ್ಲಾ ಬಾಡಿ ಬಿಲ್ಡರ್ ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಎಲ್ಲಾ ಬಾಡಿ ಬಿಲ್ಡರ್ಸ್ ಇರ್ತಾರ, ತಮ್ಮ ಊರ್ನಾಗ ತಮ್ಮ ಸ್ಟೇಟ್ ನಾಗೆಲ್ಲ ಏನೇನು ಕೆಲಸ ಮಾಡ್ಕೊಂಡು ಎಲ್ಲಾ ವರ್ಕೌಟ್ ಮಾಡಿಕೊಂಡು ಬಾಡಿ ಬಂದ ಸ್ಟೇಟ್ ಅವರಲ್ಲಿ ಅಚೀವ್ ಆಗಿ ಆಮೇಲೆ ಮಿಸ್ಟರ್ ಬರ್ತಾರೆ. ಹಾಗಾಗಿ ಎಲ್ಲರೂ ನೀವು ಸಪೋರ್ಟ್ ಮಾಡಿ. ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗ್ತೈತಿ, ಮತ್ತ ನಾವು ಮೋಟಿವೇಶನ್ ಆಗ್ತೈತಿ ಮುಂದ್ ಮಾಡೋದ. ನೀವು ಬಂದು ನಮ್ಗೆ ಶೇರ್ ಮಾಡಿ, ನನಗೂ ಆದಷ್ಟು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇದು ನಮ್ಮ 9 ವರ್ಷದ ನಿಮ್ಗೆಲ್ಲ ಗೊತ್ತಿದೆ. ಸಪೋರ್ಟ್ ಮಾಡಿ, ಓಕೆ. ಬೈ ಹೇಳ್ದಂಗೆ ಆಕ್ಚುಲಿ ಬಾಳ ಜನ ಅದಾರ್ರಿ. ಅಂದ್ರ ಈಗ ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇರಂಗಿಲ್ಲ. ಸುಮಾರು ಜನ ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇಲ್ದನ ಬಾಡಿ ಬಿಲ್ಡಿಂಗ್ ಅಚೀವ್ ಮಾಡಿದವ್ರ ಅದಾರ. ನಾವೇನೋ ಈಗ ಅಂದ್ರ ಹಿಂದಿದವ್ರು ಜಾಸ್ತಿ ನಮ್ಗ ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇರ್ತಾರ. ಅವ್ನ್ ಬಾಡಿ ಗಿಚ್ಚೈತಿ, ಅವ್ರಿಗೆ ಸಪೋರ್ಟ್ ಮಾಡೋ ಬದ್ಲಿ ನಮ್ ಕರ್ನಾಟಕದಾಗ ಸುಮಾರು ಜನ ಇಂತ ಬಾಡಿ ಬಿಲ್ಡರ್ಸ್ ಇರ್ತಾರ. ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕ್ ನಾವ. ಅಂದ್ರ ಕರ್ನಾಟಕದ ಬಾಡಿ ಬಿಲ್ಡರ್ಸ್ ಬಾಳ ಜನ ಬರ್ತಾರೋ, ನಮಗ್ ಗೊತ್ತಿಲ್ಲವ್ರು ಬರ್ತಾರೋ. ಸೊ ಅಂತವ್ರಿಗೆಲ್ಲ ಸಪೋರ್ಟ್ ಮಾಡೋಣ್ರಿ. ಮತ್ತ ಅಲ್ಲೇ ಸಮೀಪ ಬೆಳಗಾವದಾಗ ಇದ್ರಾಗ ಸಮೀಪ ಯಾರು ಇರ್ತಿರ್ಲಿಲ್ಲ, ಬರ್ರಿ ನೋಡ್ರಿ ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಆಡೋರಿಗೆಲ್ಲ ಸಪೋರ್ಟ್ ಮಾಡ್ರಿ. ನಮ್ ಜಾಕೀರ್ ಭಾಯ್ ಇರ್ತಾರ, ಅವ್ರಿಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಬೈ ಕಾಂಪಿಟೇಷನ್ದಾಗ ಈಗ ಇವ್ರು ಆಡತಾರಣ, ಅವ್ರ ಓವರ್ ಆಲ್ ಟೈಟಲ್ ಹೊಡಿತಾನಲ್ಲ ಹಿಂದಿದವ ಅದಾನಲ್ಲ ಹೆಸರ, ರಾಮ್ ನಿವಾಸ್. ಹೌದು, ರಾಮ್ ನಿವಾಸ್ ಕಲಿ ಬರತಾನೆ. ಈಗ ಸರ್ವನಂದ್ ಮನಿ ಅವ ಬರತ್ತಿದ್ದಾನೆ. ಮತ್ತೆ ಕಾರ್ತಿಕೇಶ್ವರ್ ಬರತ್ತಿದ್ದಾನೆ. ಆಮೇಲೆ ಹರಿಯಾಣ ಬಾಡಿ ಬಿಲ್ಡರ್ಸ್ ಬರತ್ತಿದ್ದಾರೆ, ಮಹಾರಾಷ್ಟ್ರ ಬಾಡಿ ಬಿಲ್ಡರ್ಸ್ ಒಬ್ಬ ಬಾಡಿ ಬಿಲ್ಡರ್ ಬರತ್ತಿದ್ದಾರೆ. ಬಹಳ ಮಂದಿ ಬಾಡಿ ಬಿಲ್ಡರ್ಸ್ ಅದಾರೆ. ನಮ್ ಕರ್ನಾಟಕ ಪ್ಲೇಯರ್ ಅವರು ಬರತ್ತಿದ್ದಾರೆ, ವಿಘ್ನೇಶ್ ಮತ್ತು ಧೀರಜ್.
ಪ್ರತಾಪ್ ಕಾಲ್ಗುಂದ್ರೇಕರ್ ಇದ್ದಾರೆ, ಇನ್ನು ಬಹಳಷ್ಟು ಬಾಡಿ ಬಿಲ್ಡರ್ ಇದ್ದಾರೆ. ಶರಣ್ ಗಿರಣ್ ಇದೆ, ನಾವು ಇದೀವಿ. ಹೊರಗಿನ ಬಾಡಿ ಬಿಲ್ಡರ್ನು ಬರ್ತಾರೆ. ಬಟ್ ನಾವು ಅವ್ರ ಜೊತೆ ಹೆಂಗ್ ಚೇಸ್ ಮಾಡ್ತೀವಿ ನೋಡು, ಎಲ್ಲಾರು ಇರ್ತಾರೆ ನೋಡೋದು. ನೋಡ್ರಿ ದೊಡ್ಡ ದೊಡ್ಡ ಸರ್ವಾನಂದ್ ಮನಿ ಅವ್ರು ಇವ್ರು ರಾಮ್ ನಿವಾಸ್ ಎಲ್ಲಾ ದೊಡ್ಡ ದೊಡ್ಡ ಲೆಜೆಂಡ್ರ್ ಅವ್ರ ನಮ್ ಇಂಡಿಯಾದಾಗ ಅಂತವ್ರೆಲ್ಲಾ ಆಡಕತ್ತಾರ. ಸೊ ಮಿಸ್ ಮಾಡ್ಬೇಡ್ರಿ ಯಾರು ಬೆಳಗಾವ್ ಸೈಡ್ ಇರೋರ. ನಾವಂತ್ರು ಮಿಸ್ ಮಾಡಂಗಿಲ್ಲ, ಪಕ್ಕ ಹೋಗ್ತೀನಿ ಈ ಸರ್ತಿ. ನಮ್ ಬೈಗಂತ್ರಿ ಫುಲ್ ಸಪೋರ್ಟ್ ಮಾಡ್ತೀವಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹಂಗ ಮುಂದಿಂದ ಮಸ್ತ್ ಒಂದ್ ಬ್ಲಾಗ್ದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಬಾಯ್.